ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದು ಪಿತೃಪಕ್ಷದ ಮಾಸ ಆಗಿರೋದ್ರಿಂದ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ಸೂಕ್ತವಾಗಿರುವಂಥ ಸಮಯ ಅದು ಅಕ್ಟೋಬರ್ 2ನೇ ತಾರೀಕು ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ನೇರವಾಗಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು ಪ್ರತಿಯೊಂದು ವಿಚಾರದ ಬಗ್ಗೆ ನಮಗೆ ಸಾಕಷ್ಟು ಉತ್ತಮವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ಸೊಲ್ಯೂಷನ್ಸ್ ಆಗಿರ್ಬೋದು, ಆ ಒಂದು ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಮದುವೆ ಆದಮೇಲೆ ಪ್ರತಿಯೊಬ್ಬರು ಕೇಳುವಂಥದ್ದು ಸಂತಾನ ಯಾವಾಗ ಮಗು ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಸಂತಾನ ಆದಮೇಲೆ ಹೆಣ್ಣು ಮಗು ಆಯಿತು ಅಂತಂದರೆ ಗಂಡು ಮಗು ಇನ್ನೊಂದು ಮಾಡ್ಕೊಳ್ಳಲ್ವ, ಈ ರೀತಿ ತುಂಬ ಕಾಮನ್ನಾಗಿ ಕೇಳ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ನನ್ನ ಒಂದು ಪ್ರಶ್ನೆ ಏನಂತಂದರೆ, ನಮ್ಮ ಜಾತಕದಲ್ಲಿ ಏನಾದರೂ ಗೊತ್ತಾಗತ್ತಾ ನಮಗೆ ಗಂಡು ಸಂತಾನನೇ ಆಗತ್ತೆ, ಅದನ್ನೇನಾದರೂ ನಾವು ತಿಳ್ಕೊಳ್ಬಹುದಾ? ಆ ರೀತಿ ಯೋಗ ಏನಾದರೂ ಬರಬಹುದಾ ನಮಗೆ? ಬಿಕಾಸ್ ಹೆಣ್ಮಕ್ಳೇ ಸಾಲಾಗಿ ಆಗ್ತಾಯಿದ್ರೆ ಆ ದಂಪತಿಗಳಿಗೂ ಒಂದು ಆಸೆ ಇರುತ್ತೆ, ನಮಗೂ ಒಂದು ಗಂಡು ಸಂತಾನ ಬೇಕು ಅಂತ. ಸೊ ಅದನ್ನು ಜಾತಕದ ಪ್ರಕಾರ ಹೇಗೆ ತಿಳ್ಕೊಳ್ಳುವಂಥದ್ದು? ಮುಂದಿನ ಸಂತಾನ ಹೆಣ್ಣಾಗುತ್ತೋ ಗಂಡಾಗುತ್ತೋ ಇದನ್ನು ತಿಳ್ಕೊಳ್ಬೋದಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ಪ್ರಶ್ನೆ ಕೇಳಲಿಕ್ಕೆ ಬರ್ತಾರಲ್ಲ, ಆ ಒಂದು ತಾತ್ಕಾಲಿಕ ಸಂಪತ್ತಿಯನ್ನು ಕೂಡ ನೋಡುವಂಥದ್ದು ಒಂದನೇದು. ಇನ್ನು ಎರಡನೆಯದು, ಯಾರು ಕೇಳಲಿಕ್ಕೆ ಬರ್ತಾರೋ ಆ ದಂಪತಿಗಳಲ್ಲಿ ಇಬ್ಬರು ಅಥವಾ ಇಬ್ಬರು ಒಬ್ಬರು ಬರೋ ಅಂಥವರ ಈ ಸಂತಾನದ 5ನೇ ಮನೆಯನ್ನು ಕೇಂದ್ರವಾಗಿಟ್ಕೊಳ್ತಾ, ಸಂತಾನದ ಮನೆಯೇ 5, ಅದು ಬಹುಶಃ ಇವರ ಲಗ್ನದಿಂದ ದ್ವಿಸ್ವಭಾವದ ರಾಶಿಯೋ, ಆ 5ನೇ ಮನೆ ಜಲತತ್ವದ್ದೋ ಅಗ್ನಿತತ್ವದ್ದೋ ಯಾವುದನ್ನಂತ ತಿಳಿದುಕೊಳ್ತಾ, ನಂತರ ಇನ್ನು ಅವರು ಕೇಳ್ತಾ ಇರ್ತಕ್ಕ ತಾತ್ಕಾಲಿಕ ಲಗ್ನ ಕುಂಡಲಿಯನ್ನು ಮ್ಯಾಚ್ ಮಾಡ್ತಕ್ಕಂತಹದ್ದು. ಇದರೊಂದಿಗೆ ಆ ನಕ್ಷತ್ರಗಳ ಅಧಿಪತಿಗಳು ಒಂದೇ ಇದ್ದರೆ ಅದರ ಈಸಿಯಾಗಿ ಅದನ್ನು ಹೇಳ್ತಾ ಬರ್ತಾರೆ, ಸಿಗುವಂಥದ್ದು. ಬಹುಶಃ ಜಾತಕ ಇದ್ದಾಗ ಅದು 100ಕ್ಕೆ 100 ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ಯಾವ ರೀತಿ ನಾವು ಈ ಹೆಣ್ಣು ಮಗು ಅಂದರೆ ಸ್ತ್ರೀ ಋತುಮತಿ ಆದ ಅದು ಇವರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಪಾಲಿಸೋದೇ ಆದರೆ, ಈಗ ನೀವೇ ಹೇಳಿದಾಗೆ ಗಂಡು ಮಗು ಬೇಕು ಅನ್ನೋರು ಆ್ಯಕ್ಚುಲಿ ಮಕ್ಕಳು ಯಾರಾದರೂ ಒಂದೇ ನನ್ನ ಪ್ರಕಾರ. ಅದು ಇನ್ನು ಬೇರೆ ಏನು ಹೇಳೋದು ಅಷ್ಟು ಕರೆಕ್ಟ್ ಅಲ್ಲ. 2 ಮಕ್ಕಳು ಒಂದೇ, ಸಮಾನವೇ. ಇನ್ನು ಅವರ ಹಂಬಲ ಆಗಿದೆ ಅಂತಂದರೆ, ಈ ಸ್ತ್ರೀಯು ಋತು ಆದ 6ನೇ ದಿನ, 10ನೇ ದಿನ, 14ನೇ ದಿನ ಈ ರೀತಿಯಾಗಿ ಆ ಒಂದು ಸಮ ಸಂಖ್ಯೆಯಲ್ಲೇ ದಂಪತಿಗಳಿಬ್ಬರು ಕೂಡ ಸೇರುವಂಥದ್ದು. ಅಂದರೆ ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂತಹದ್ದು. ಇದು ಒಂದು ಚಮತ್ಕಾರ ನಡೆಯುವಂಥದ್ದು. ಆ ಸಮ ಸಂಖ್ಯೆಗಳಲ್ಲಿ ದಂಪತಿಗಳಿಬ್ಬರು ಕೂಡ ಸೇರುವಂಥದ್ದು. ಇನ್ನು ಬೆಸ ಸಂಖ್ಯೆಗಳು ಅಂತ ಇದ್ದಾಗ 7ನೇ ದಿನ, 9ನೇ ದಿನ, 13ನೇ ದಿನ ಹೀಗೆ ಸೇರ್ತಕ್ಕಂಥ ಏನಿರುತ್ತೋ ಅದು ಹೆಣ್ಣು ಮಗುವಿಗೆ ಇರತಕ್ಕಂಥದ್ದು ಕೂಡ ಇವೆಲ್ಲ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹದ್ದು. ಆದ್ದರಿಂದ ಆ ದಿನಗಳು ಸಾಧ್ಯ ಇರ್ತವೆ. ಸಂತಾನಕ್ಕಾಗಿ ಉತ್ತಮ ಸಂತಾನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಉತ್ತಮ ಸಂತಾನವೇ ಯಾರಿಗಾದರೂ ಅಷ್ಟೇ, ವಿದ್ಯಾವಂತನೋ ಬುದ್ಧಿವಂತನೋ ಆಗಿರ್ತಕ್ಕಂತಹ ಮಗನೇ ಬೇಕು ಅಂತಕ್ಕಂತಹದ್ದು ದಿನಗಳನ್ನು ಲಗ್ನ ಕುಂಡಲಿಗಳನ್ನು ನೋಡಿ ಅವರಿಗೆ ಕೊಡ್ತಕ್ಕಂತಹದ್ದು. ಅಂತಹ ಈ ಉಚ್ಚ ಸ್ಥಾನದಲ್ಲಿ ಗ್ರಹ ಕುಂಡಲಿಯನ್ನು ಮ್ಯಾಚ್ ಮಾಡಿ ನೋಡ್ತಕ್ಕಂತಹದ್ದು. 2 ಗ್ರಹಗಳು, 3 ಗ್ರಹಗಳು, 4 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ. ಈಗ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗಿದ್ದಾಗ, ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗಿದ್ದಾಗ, ಇನ್ನು ಕುಜ ಮಕರ ರಾಶಿಯಲ್ಲಿ ಉಚ್ಚನಾಗಿದ್ದಾಗ, ಇನ್ನು ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗಿದ್ದಾಗ, ಇದು ಅದ್ಭುತವಾದ ಮ್ಯಾಚಿಂಗ್. ನಾನೇನು ಹೇಳ್ತೀನಿ ಅಂತಂದರೆ, ನಾನು ಎಲ್ಲಿಗೆ ಹೋಗಿ ಈ ಜಾತಕನ ಗಮನಿಸೋದು ಅಂತಂದರೆ, ವಿದ್ಯಾವಂತನೋ ಬುದ್ಧಿವಂತನೋ ನೋ ಅನ್ನೋ ಪದದಲ್ಲಿ ಎಳ್ಳೂ ಕೂಡ ಸೇರಿಕೊಂಡಿದೆ. ಇಬ್ಬರು ಮಕ್ಕಳು ಕೂಡ ಅಪ್ಲೈ ಆಗುವಂಥದ್ದು. ಆದ್ದರಿಂದ
ಅಂತಹ ಕುಂಡಲಿಯನ್ನು ನೋಡಿ ಮಾಡ್ತಕ್ಕಂತಹದ್ದು ಹೇಳಲಿಕ್ಕೆ ಸಾಧ್ಯವಿದೆ. ಎಷ್ಟು ಅವರಿಗೆ ಯಾವ ಮಗು ಬೇಕೋ ಆ ಮಗು. ಆದರೆ ನನ್ನ ಪ್ರಕಾರ ಅಂತಹ ವಿದ್ಯೆಯೂ ಬುದ್ಧಿಯೂ ಆರೋಗ್ಯವಂತನೂ ಅದ್ಭುತವಾಗಿರ್ತಕ್ಕಂಥ ಆಯುಷ್ಯವಂತನೂ ಪರಿಪೂರ್ಣನಾಗಿರ್ತಕ್ಕಂಥ ವಿದ್ಯಾವಂತ ಮಗುವಿಗಾಗಿ ಹಂಬಲಿಸೋದು ನನ್ನ ಪ್ರಕಾರ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅದನ್ನು ತಿಳಿದುಕೊಳ್ಳಲಿಕ್ಕೆ ಜಾತಕ ರೀತಿಯ ನಿಮ್ಗೆ ಗೊತ್ತಾಗುವಂಥದ್ದು. ನಿಮಗೆ ಹತ್ತಿರ ಇರ್ತಕ್ಕಂಥ ಯಾರಾದರೂ ಕೂಡ ನಿಮ್ಮ ಒಂದು ಕುಟುಂಬಕ್ಕೆ ಹತ್ತಿರ ಇರ್ತಕ್ಕಂಥವ್ರು ಯಾರಾದರೂ ಕೂಡ ಮೊದಲಿಂದಲೂ ಕೂಡ ನಿಮ್ಮ ವಂಶ ಪಾರಂಪರ್ಯ ಇರ್ತಕ್ಕಂಥದ್ದು ಹೇಗೆ ನಮಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಅಂತ ಇರ್ತಾರೋ ಹಾಗೇ ನಿಮ್ಮ ಕುಲಪುರೋಹಿತರತೆ ಇದ್ದಾಗ ಅದನ್ನು ಕೇಳಿ ತಿಳ್ಕೊಳ್ತಕ್ಕಂಥದ್ದು ಕೂಡ ಈಸಿಯಾಗುತ್ತೆ, ತಿಳ್ಕೊಬೋದು. ಆದರೆ ನಿಮ್ಮ ಒಂದು ವಿಕಾಸ ಎಲ್ಲಿರಬೇಕು ಅಂತಂದರೆ ಉತ್ತಮವಾಗಿರ್ತಕ್ಕಂಥದ್ದಕ್ಕೆ ಇರಬೇಕು. ಈ ಮಗು ಬೇಡ ಆ ಮಗು ಬೇಡ ಅಂತಕ್ಕ ತಾರತಮ್ಯ ಸಲ್ಲದು ಅಂತ ನನ್ನ ವಾದ. ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಮೆಸೇಜ್ನ ಕೊಟ್ರಿ. ಮಕ್ಕಳು ಒಂದೇ, ಅದು ಹೆಣ್ಣಾಗಲಿ ಗಂಡಾಗಲಿ ಭೇದ ಭಾವ ಇರಬಾರ್ದು ಅಂತ ಕೂಡ ತಿಳಿಸ್ಕೊಟ್ರಿ. ಇನ್ನು ಜಾತಕದಲ್ಲಿ ಕೂಡ ಯಾವ ರೀತಿ ಅಂಶಗಳನ್ನು ನೋಡಬಹುದು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತು ಗುರುಗಳು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.